ಎಲೆಕ್ಟ್ರಿಷಿಯನ್ ಟ್ರೇಡ್ ಈ ಅಧಿವೇಶನಕ್ಕೆ ಆತ್ಮೀಯ ಸ್ವಾಗತ. ಇಂದು ನಾವು ನಿರ್ದಿಷ್ಟ ವಿದ್ಯುತ್ ಸರಬರಾಜುವಿನಲ್ಲಿ ಕಂಡಕ್ಟರ್ನ ಕರೆಂಟ್ ಕೆಪಾಸಿಟಿಯನ್ನು ಅಳತೆ ಮಾಡುತ್ತಿದ್ದೇವೆ. ಅಧಿವೇಶನದ ಕೊನೆಯಲ್ಲಿ ನೀವು ಹೀಗೆ ಮಾಡಬಹುದು. 3 ವಿಭಿನ್ನ ವಾಹಕಗಳನ್ನು ಅಂದರೆ ತಾಮ್ರ, ಅಲ್ಯೂಮಿನಿಯಂ ಮತ್ತು ಮಿಶ್ರಲೋಹವನ್ನು ಗುರುತಿಸಿ ಮತ್ತು ಆಯ್ಕೆ ಮಾಡಿ. ಸರ್ಕ್ಯೂಟ್ ಅನ್ನು ಸಂಪರ್ಕಿಸಿ ಮತ್ತು ಕಂಡಕ್ಟರ್ನ ಬ್ರೇಕಿಂಗ್ ಕರೆಂಟ್ ಅನ್ನು ಅಳೆಯಿರಿ. ಎಲೆಕ್ಟ್ರಿಷಿಯನ್ಸ್ನ ಟೂಲ್ ಕಿಟ್ ಹಾಗೂ ಬೇಕಿರುವ ಎಕ್ವಿಪ್ಮೆಂಟ್ಗಳು. ಎಲೆಕ್ಟ್ರಿಷಿಯನ್ ಟೂಲ್ ಕಿಟ್: ಡಿಸಿ ಆಮ್ಮೀಟರ್ 0 ಇಂದ 10 ಆಂಪಿಯರ್ಸ್, ಡಿಸಿ ವೋಲ್ಟ್ ಮೀಟರ್ 0 ಇಂದ 15 ವೋಲ್ಟ್ಸ್, ಲೆಡ್ ಆಸಿಡ್ ಬ್ಯಾಟರಿ 12 ವೋಲ್ಟ್ಸ್ 60 ಆಂಪಿಯರ್ ಆರ್, ರಿಯೋಸ್ಟ್ಯಾಟ್, ಸ್ವಿಚ್ ಇರುವಂತಹ ವುಡನ್ ಬೋರ್ಡ್ 16 ಆಂಪಿಯರ್ 250 ವೋಲ್ಟ್ಸ್, 10 ಸೆಂಟಿಮೀಟರ್ನ 32 SWG ಕಾಪರ್ ಕಂಡಕ್ಟರ್, 10 ಸೆಂಟಿಮೀಟರ್ ಅಳತೆಯ 32 SWG ಅಲ್ಯೂಮಿನಿಯಂ ಕಂಡಕ್ಟರ್, 10 ಸೆಂಟಿಮೀಟರ್ ಅಳತೆಯ 32 SWG ಅಲಾಯ್ ಕಂಡಕ್ಟರ್, 2.5 ಸ್ಕ್ವೇರ್ ಮಿಲಿಮೀಟರ್ನ ಕನೆಕ್ಟಿಂಗ್ ಕಾಪರ್ ವೈರ್ಗಳು, ಸ್ಟ್ಯಾಂಡರ್ಡ್ ವೈರ್ ಗೇಜ್, ಕಂಡಕ್ಟರ್ಸ್ ವಿದ್ಯುತ್ ವಾಹಕಗಳು. ನಮ್ಮ ಎಕ್ಸರ್ಸೈಸ್ ಶುರು ಮಾಡುವ ಮುನ್ನ ಕಂಡಕ್ಟರ್ಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಯಾವ ವಸ್ತುಗಳ ಮೂಲಕ ವಿದ್ಯುತ್ ಪ್ರವಹಿಸಬಹುದೋ ಅವು ಕಂಡಕ್ಟರ್ಗಳು. ಕಂಡಕ್ಟರ್ ಮೆಟೀರಿಯಲ್ಗಳಲ್ಲಿ ಹಲವು ವಿಧಗಳಿವೆ. ಅವಲ್ಲಿ ಕೆಲವುಗಳನ್ನು ಗಮನಿಸೋಣ. ಕಾಪರ್ ಕಂಡಕ್ಟರ್ಗಳು. ಕಾಪರ್ ತಾಮ್ರಕ್ಕೆ ಹೈ ಕಂಡಕ್ಟಿವಿಟಿ, ಟೆನ್ಸೈಲ್ ಸ್ಟ್ರೆಂತ್ ಕೂಡ ಜಾಸ್ತಿ ಇರುತ್ತೆ, ಕರೆಂಟ್ ಡೆನ್ಸಿಟಿ ಕೂಡ ಜಾಸ್ತಿ ಇರುತ್ತೆ. ವಿದ್ಯುತ್ ಪ್ರವಹಿಸುವ ಕೆಪಾಸಿಟಿ ಇದಕ್ಕೆ ಜಾಸ್ತಿ ಇರುತ್ತೆ ಹಾಗೂ ಪ್ರತಿ ಯೂನಿಟ್ನ ಅಡ್ಡ ವಿಸ್ತೀರ್ಣದಲ್ಲಿರುವ ವಿದ್ಯುತ್ ಪ್ರವಹಿಸುವ ಕೆಪಾಸಿಟಿ ಕೂಡ ಅಧಿಕವಾಗಿರುತ್ತೆ. ಕಾಪರ್ ಎಲ್ಲರ ಆಯ್ಕೆಯಾಗಿತ್ತು, ಆದರೆ ಅದರ ದುಬಾರಿತನದಿಂದ ಅದನ್ನು ಅಪರೂಪವಾಗಿ ಉಪಯೋಗಿಸಲಾಗುತ್ತೆ. ಕಾಪರ್ ಕಂಡಕ್ಟರ್ಗಳು ಬೇರ್ ಕಂಡಕ್ಟರ್ ಆಗಿ ಹಾಗೂ ಇನ್ಸುಲೇಟೆಡ್ ಕಾಪರ್ ಕಂಡಕ್ಟರ್ಸ್ ಆಗಿ ದೊರೆಯುತ್ತವೆ. ಅಲ್ಯೂಮಿನಿಯಂ ಕಂಡಕ್ಟರ್ನ ಕಂಡಕ್ಟಿವಿಟಿ ಕಾಪರ್ ಕಂಡಕ್ಟರ್ಗಿಂತ 60% ಕಮ್ಮಿ ಇರುತ್ತೆ ಹಾಗೂ ಅದರ ತೂಕವೂ ಕೂಡ ಕಾಪರ್ಗೆ ಹೋಲಿಸಿದ್ದಲ್ಲಿ ಅರ್ಧದಷ್ಟಿರುತ್ತೆ. ಈ ಎಲ್ಲ ಕಾರಣಗಳಿಂದ ಕಾಪರ್ಗೆ ಹೋಲಿಸಿದ್ದಲ್ಲಿ ಇದನ್ನು ಓವರ್ ಹೆಡ್ ಕಂಡಕ್ಟರ್ಗಳಲ್ಲಿ ಅಧಿಕವಾಗಿ ಬಳಸಲಾಗುತ್ತೆ. ಅಲಾಯ್ನ ವಿದ್ಯುತ್ ಪ್ರವಾಹಕಗಳು ಈ ರೀತಿ ಬೇರೆ ಬೇರೆ ಲೋಹಗಳು ಹಾಗೂ ಒಂದಕ್ಕಿಂತ ಹೆಚ್ಚು ಲೋಹಗಳಿಂದ ಮಿಶ್ರಿತವಾದ ಮಿಶ್ರಲೋಹಗಳು ಕೂಡ ವಿದ್ಯುತ್ ವಾಹಕಗಳಾಗಿ ಉಪಯೋಗಿಸಲ್ಪಡುತ್ತವೆ. ಕಾಪರ್ ಕ್ಯಾಡ್ಮಿಯಂನ ಅಲಾಯ್ ದುಬಾರಿ ಕಂಡಕ್ಟರ್ಗಳಾಗಿವೆ. ಅಪರೂಪ ಪರಿಸ್ಥಿತಿಗಳಲ್ಲಿ ಸದೃಢವಾದ ಅಲಾಯ್ಗಳಾದ ಫಾಸ್ಫರ್ ಬ್ರಾನ್ಸ್ಗಳನ್ನು ಕೂಡ ಉಪಯೋಗಿಸಲಾಗುತ್ತೆ. ಒಂದೊಂದು ವಿದ್ಯುತ್ ವಾಹಕಗಳಿಗೂ ಅವುಗಳದೇ ಆದ ಗುಣಲಕ್ಷಣಗಳಿವೆ. ಅವುಗಳಲ್ಲಿ ಒಂದು ಮುಖ್ಯವಾದದ್ದು ಕಂಡಕ್ಟರ್ನ ಕರೆಂಟ್ ಕ್ಯಾರಿಯಿಂಗ್ ಕೆಪಾಸಿಟಿ. ಕರೆಂಟ್ ಕ್ಯಾರಿಯಿಂಗ್ ಕೆಪಾಸಿಟಿ ವಿದ್ಯುತ್ ಪ್ರವಹಿಸುವ ಸಾಮರ್ಥ್ಯ. ಕಂಡಕ್ಟರ್ಗಳ ಕರೆಂಟ್ ಕ್ಯಾರಿಯಿಂಗ್ ಕೆಪಾಸಿಟಿ ಎಂದರೆ ತನ್ನ ಗರಿಷ್ಠ ತಾಪಮಾನವನ್ನು ಮೀರದೆ ಎಷ್ಟು ಮಟ್ಟದ ಗರಿಷ್ಠ ವಿದ್ಯುತ್ತನ್ನು ಪ್ರವಹಿಸಬಹುದೆಂಬುದರ ಒಂದು ಲೆಕ್ಕಾಚಾರ. ಆದ್ದರಿಂದ ಕಂಡಕ್ಟರ್ನ ಕರೆಂಟ್ ಕ್ಯಾರಿಯಿಂಗ್ ಕೆಪಾಸಿಟಿಯನ್ನು ಅರಿತುಕೊಳ್ಳುವುದು ಬಹುಮುಖ್ಯ. ಈಗ ನಮ್ಮ ಪ್ರಯೋಗವನ್ನು ಪ್ರಾರಂಭಿಸೋಣ. ಈಗ ನಾವು ಕೊಟ್ಟಿರುವ ಪವರ್ ಸಪ್ಲೈ ಅನುಗುಣವಾಗಿ ಕರೆಂಟ್ ಕ್ಯಾರಿಂಗ್ ಕೆಪಾಸಿಟಿಯನ್ನು ಹೇಗೆ ಅಳೆಯಬಹುದೆಂಬುದನ್ನು ತಿಳಿದುಕೊಳ್ಳೋಣ. ಟೂಲ್ಸ್ಗಳು, ಮೆಟೀರಿಯಲ್ಗಳು ಹಾಗೂ ಇನ್ಸ್ಟ್ರುಮೆಂಟ್ಗಳು ಸುಸ್ಥಿತಿಯಲ್ಲಿ ಇರುವುದೇ ಎಂದು ಪರೀಕ್ಷಿಸಿ. ಈಗ ನಮ್ಮ ಅಭ್ಯಾಸಕ್ಕಾಗಿ ನಾವೀಗ 32 SWG ಹಾಗೂ 10 ಸೆಂಟಿಮೀಟರ್ ಉದ್ದದ ಕಾಪರ್ ಕಂಡಕ್ಟರ್, ಅಲ್ಯೂಮಿನಿಯಂ ಕಂಡಕ್ಟರ್ ಮತ್ತು ಅಲಾಯ್ ಕಂಡಕ್ಟರ್ಗಳನ್ನು ತೆಗೆದುಕೊಳ್ಳೋಣ. ಎಲ್ಲ ಕಂಡಕ್ಟರ್ಗಳ ಉದ್ದ ಹಾಗೂ SWG ಒಂದೇ ಇದೆಯೇ ಎಂದು ದೃಢಪಡಿಸಿಕೊಳ್ಳಿ. ಮೊದಲು ಮೇಲೆ ತೋರಿಸಿದಂತೆ ಟೆಸ್ಟ್ ಬೋರ್ಡ್ಗೆ ಕಾಪರ್ ಕಂಡಕ್ಟರ್ ಅನ್ನು ಕನೆಕ್ಟ್ ಮಾಡಿ. ಈಗ ರಿಯೋಸ್ಟ್ಯಾಟ್, ಆಮ್ಮೀಟರ್, ವೋಲ್ಟ್ ಮೀಟರ್ ಮತ್ತು ಬ್ಯಾಟರಿಯನ್ನು ಕನೆಕ್ಟ್ ಮಾಡಿ. ರಿಯೋಸ್ಟ್ಯಾಟ್ ಅನ್ನು ಕೋಲ್ಡ್ ಎಂಡ್ ಅಂದರೆ ಗರಿಷ್ಠ ರೆಸಿಸ್ಟೆನ್ಸ್ ಇರುವ ಜಾಗದಲ್ಲಿಡಿ ಹಾಗೂ ಸ್ವಿಚ್ ಅನ್ನು ಆನ್ ಮಾಡಿ ಮತ್ತು ಆಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ ರೀಡಿಂಗ್ ಅನ್ನು ಬರೆದಿಟ್ಟುಕೊಳ್ಳಿ. ಈಗ ರಿಯೋಸ್ಟ್ಯಾಟ್ ಅನ್ನು ಮಧ್ಯಭಾಗಕ್ಕೆ ತೆಗೆದುಕೊಂಡು ಬನ್ನಿ. ಮತ್ತೊಮ್ಮೆ ಆಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ ರೀಡಿಂಗ್ಗಳನ್ನು ಬರೆದುಕೊಳ್ಳಿ. ಈಗ ರಿಯೋಸ್ಟ್ಯಾಟ್ ಪೊಸಿಷನ್ ಅನ್ನು ಮತ್ತೊಮ್ಮೆ ಅಡ್ಜಸ್ಟ್ ಮಾಡಿರಿ. ಹಾಟ್ ಎಂಡ್ ಎಡೆಗೆ ತೆಗೆದುಕೊಂಡು ಹೋಗಿ ರೆಸಿಸ್ಟೆನ್ಸ್ ಕಮ್ಮಿಯಾಗುತ್ತಾ ಹೋಗುತ್ತದೆ. ಈಗ ಕಂಡಕ್ಟರ್ ಬ್ರೇಕ್ ಆಗುವುದೇ ಎಂದು ಗಮನಿಸುತ್ತಾ ಇರಿ. ಕಂಡಕ್ಟರ್ ಬ್ರೇಕ್ ಆಗಿಲ್ಲದಿದ್ದಲ್ಲಿ ರಿಯೋಸ್ಟ್ಯಾಟ್ನ ಪೊಸಿಷನ್ ಅನ್ನು ಮತ್ತಷ್ಟು ಹಾಟ್ ಎಂಡ್ ಎಡೆಗೆ ತೆಗೆದುಕೊಂಡು ಹೋಗಿ ಕಂಡಕ್ಟರ್ ಬ್ರೇಕ್ ಆಗುವಂತೆ ನೋಡಿಕೊಳ್ಳಿ ಹಾಗೂ ಮೀಟರ್ನ ರೀಡಿಂಗ್ ಅನ್ನು ನೋಟ್ ಮಾಡಿಕೊಳ್ಳಿ. ಕರೆಂಟ್ ವ್ಯಾಲ್ಯೂ ಅನ್ನು ನೋಟ್ ಮಾಡಿಕೊಳ್ಳಿ
ಹಾಗೂ ಇದು ಕಾಪರ್ ಕಂಡಕ್ಟರ್ನ ಮ್ಯಾಕ್ಸಿಮಮ್ ಕರೆಂಟ್ ಕ್ಯಾರಿಯಿಂಗ್ ಕೆಪಾಸಿಟಿ ಆಗಿರುತ್ತೆ. ಈಗ ಅಲ್ಯೂಮಿನಿಯಂ ಹಾಗೂ ಅಲಾಯ್ ಕಂಡಕ್ಟರ್ಗಳನ್ನು ಒಂದೊಂದಾಗಿ ಮತ್ತೊಮ್ಮೆ ಕನೆಕ್ಟ್ ಮಾಡಿ ಹಾಗೂ ಪ್ರಯೋಗವನ್ನು ಮತ್ತೊಮ್ಮೆ ಮಾಡಿ ಹಾಗೂ ಆಯಾ ಕಂಡಕ್ಟರ್ಗಳ ಮ್ಯಾಕ್ಸಿಮಮ್ ಕರೆಂಟ್ ಕೆಪಾಸಿಟಿಯನ್ನು ನೋಟ್ ಮಾಡಿಟ್ಟುಕೊಂಡು ಪಟ್ಟಿ ಮಾಡಿ. ಪ್ರಯೋಗದ ಫಲಿತಾಂಶ: ಪಟ್ಟಿಯನ್ನು ಗಮನಿಸುವ ಮೂಲಕ ಕೊಟ್ಟಿರುವ ಕಂಡಕ್ಟರ್ ಮೆಟೀರಿಯಲ್ನ ಕರೆಂಟ್ ಕ್ಯಾರಿಂಗ್ ಕೆಪಾಸಿಟಿ ದೊರೆಯುತ್ತದೆ. ಕಾಪರ್ ಕಂಡಕ್ಟರಿನ ಮ್ಯಾಕ್ಸಿಮಮ್ ಕರೆಂಟ್ ಕೆಪಾಸಿಟಿ 2.18 ಆಂಪಿಯರ್. ಅಲ್ಯೂಮಿನಿಯಂ ಕಂಡಕ್ಟರ್ನ ಮ್ಯಾಕ್ಸಿಮಮ್ ಕರೆಂಟ್ ಕೆಪಾಸಿಟಿ 1.30 ಆಂಪಿಯರ್. ಅಲಾಯ್ ಕಂಡಕ್ಟರ್ ಮಿಶ್ರಲೋಹದ ಮ್ಯಾಕ್ಸಿಮಮ್ ಕರೆಂಟ್ ಕೆಪಾಸಿಟಿ 0.87 ಆಂಪಿಯರ್ ರಷ್ಟು ಇರುತ್ತೆ. ಪುನರಾವರ್ತನೆ. ಮತ್ತು ಈ ಅಧಿವೇಶನದಲ್ಲಿ ನಾವು ಕಲಿತಿದ್ದೇವೆ: ತಾಮ್ರ, ಅಲ್ಯೂಮಿನಿಯಂ ಮತ್ತು ಮಿಶ್ರಲೋಹದಂತಹ ವಿಭಿನ್ನ ವಾಹಕಗಳನ್ನು ಹೇಗೆ ಗುರುತಿಸುವುದು, ಸರ್ಕ್ಯೂಟ್ ಅನ್ನು ಹೇಗೆ ಸಂಪರ್ಕಿಸುವುದು ಮತ್ತು ಕಂಡಕ್ಟರ್ನ ಬ್ರೇಕಿಂಗ್ ಕರೆಂಟ್ ಅನ್ನು ಅಳೆಯುವುದು ಹೇಗೆ. ಈ ಅಧಿವೇಶನದಲ್ಲಿ ನೀವು ಎಲ್ಲ ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇವೆ. ಹೊಸ ಪರಿಕಲ್ಪನೆಯೊಂದಿಗೆ ಮುಂದಿನ ಅಧಿವೇಶನದಲ್ಲಿ ನಿಮ್ಮನ್ನು ನೋಡೋಣ. ಧನ್ಯವಾದಗಳು.